ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. RCB ವಿರುದ್ಧ ಯಾವ ಟೀಮ್ ಆಡುತ್ತೆ, ಹಾಗೆ ಫೈನಲ್ ಮ್ಯಾಚ್ ಯಾವಾಗಿದೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ RCB ತಂಡ ಆಲ್ರೆಡಿ ಇವಾಗ ಫೈನಲ್ಗೆ ಹೋಗಿ ಕುಂತಿದೆ. ಇನ್ನು ಯಾವುದು ಡೆಲ್ಲಿ ಹಾಗೂ ಗುಜರಾತ್ ಜೈಂಟ್ಸ್ ವಿರುದ್ಧ ನಾಳೆ ಒಂದು ಮ್ಯಾಚ್ ಇದೆ ಅಂತಲೇ ಹೇಳ್ಬೋದು. ನಾಳೆಯ ಮ್ಯಾಚಲ್ಲಿ ಗುಜರಾತ್ ಜೈಂಟ್ಸ್ ಹಾಗೂ ಡೆಲ್ಲಿ ಆಡುತ್ತೆ. ಅದರಲ್ಲಿ ಯಾವುದು ಗೆಲ್ಲುತ್ತೋ ಎಲಿಮಿನೇಟರ್ ಮ್ಯಾಚ್ ಆಗಿರುತ್ತೆ. ಅದರಲ್ಲಿ ಯಾವುದು ಗೆಲ್ಲುತ್ತೋ ಅದು ಡೈರೆಕ್ಟ್ ಫೈನಲ್ಗೆ ಬರುತ್ತೆ. ನೋಡಬೇಕು. ನಾಳೆಯ ಒಂದು ಪ್ಲೇಯಿಂಗ್ ಎಲೆವನ್ನಲ್ಲಿ ನೋಡೋದಾದರೆ ಒಂದು ಜಿ ಗುಜರಾತ್ ಜೈಂಟ್ಸ್ ಸ್ಟ್ರಾಂಗ್ ಆಗಿದೆ. ಬಟ್ ಯಾವ ಟೀಮ್ ಬರುತ್ತೆ ಅಂತ ಕಾಯ್ದು ನೋಡಬೇಕು. ಯಾಕಂದರೆ ಹೇಳಕ್ಕೆ ಬರೋಲ್ಲ. ಪ್ಲೇಯಿಂಗ್ ಎಲೆವನ್ನಲ್ಲಿ ಒಂದು ಇರೋ ಪ್ಲೇಯರ್ಗಳು ಯಾವಾಗ ಫಾರ್ಮಲ್ಲಿ ಬರ್ತಾರೆ, ಯಾವಾಗ ಒಂದು ಜಲ್ದಿ ಔಟ್ ಆಗ್ತಾರೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಏನೇ ಅಂದರೂ ಕೂಡ ನಮ್ಮ RCB ತಂಡ ಮಾತ್ರ ಒಂದು ಫುಲ್ ಕ್ಲಿಕ್ಕಾಗಿ ಕುಂತಿದೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು. ವಿರಾಟ್ ಕೊಹ್ಲಿ ಅವರು ಕೂಡ ಅದನ್ನು ಹೇಳಿದ್ದಾರೆ. ಪ್ಲೇಯಿಂಗ್ ಎಲೆವನ್ನಲ್ಲಿ ಸದ್ಯಕ್ಕಂತೂ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ, ಇದೇ ಥರ ಪ್ಲೇಯಿಂಗ್ ಎಲೆವನನ್ನು ಕಂಟಿನ್ಯೂ ಮಾಡಿ. ಹಾಗೆ ಒಂದು ಬಾಲಿಂಗಲ್ಲಿ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಎಲ್ಲ ಇನ್ನು ಫೈನಲ್ ಮ್ಯಾಚ್ ಅಂದಮೇಲೆ ಟಾಪಲ್ಲಿ ಆಗಿರ್ಬೋದು, ಮಿಡಲಲ್ಲಿ ಆಗಿರ್ಬೋದು, ಒಂದು ಲಾಸ್ಟಲ್ಲಿ ಆಗಿರ್ಬೋದು ಎಲ್ಲ ಬ್ಯಾಟ್ಸ್ಮನ್ಗಳಿಂದನೂ ರನ್ ಬರಬೇಕಾಗುತ್ತೆ. ಹೀಗಾಗಿ ಒಂದು ಫಸ್ಟಲ್ಲಿ ಫ್ಲಾಪ್ ಆದರೂ ಕೂಡ ಒಂದು ಮಿಡಲಲ್ಲಿ ಕವರ್ ಆಗೋ ಥರ ಒಂದು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಫೈನಲ್ ಮ್ಯಾಚ್ ನಮ್ಮ RCB ಮತ್ತೊಂದು ಕಪ್ ಗೆದ್ದು ಕೊಡುತ್ತಾ ಅಥವಾ ಏನು ಗುಜರಾತ್ ಜೈಂಟ್ಸು ಇಲ್ಲ ಡೆಲ್ಲಿ ಗೆಲ್ಲುತ್ತಾ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.